ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುರಂದರದಾಸ ರಚಿಸಿರುವಂತಹ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಎನ್ನುವ ಕೀರ್ತನೆಗಳ ಭಾವಾರ್ಥದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟು ಅದ್ಭುತವಾಗಿ ಪುರಂದರದಾಸರು ಅವರ ಕೀರ್ತನೆಗಳ ರಚನೆ ಮಾಡಿದ್ದಾರೆ, ಅದರ ಭಾವಾರ್ಥಗಳನ್ನು ನಾವು ಈ ದಿನ ನೋಡೋಣ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ, ಅಭಯಕರ ಪುಷ್ಪವ ಎನ್ನ ಶಿರದಲ್ಲಿ ಮುಡಿಸೋ. ಅಂದರೆ ಯಾವುದೇ ಒಂದು ನಮಗೆ ಲಭ್ಯವಾಗಬೇಕಾದರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಕೆಲಸವಾಗಲೇಬೇಕು. ಉದಾಹರಣೆಗೆ, ಮನೆ ಕಟ್ಟುವ ಮುಂಚೆ, ನೆಲಸವನ್ನು ಸಮ ಮಾಡಿಕೊಳ್ಳುವ ಮುಂಚೆ ನನ್ನಲ್ಲಿರುವ ಕೆಟ್ಟ ಬುದ್ಧಿಗಳನ್ನು ನಾಶ ಮಾಡು. ಒಳ್ಳೆ ಬುದ್ಧಿ ಇರದಿದ್ದರೂ ಕೆಟ್ಟ ಬುದ್ಧಿ ಇರಬಾರದು ಎಂಬುದು ಸಾಧನೆ. ದುರ್ಬುದ್ಧಿ ಕಳೆದ ದೇಹಕ್ಕೆ ಕರುಣೆ ಎಂಬ ಕವಚವನ್ನು ತೊಡಿಸು. ನಿನ್ನ ಚರಣ ಸೇವೆಯ ಭಾಗ್ಯ ನನಗೆ ಕೊಡಿಸು ಎಂದು ನಿನಗೆ ನಮಿಸುವಾಗ ಆ ಕರವೆಂಬ ಪುಷ್ಪವನ್ನು ಎನ್ನ ತಲೆಗೆ ಮುಡಿಸು. ಅಂತಂದರೆ ನಿನ್ನ ಹಸ್ತದಿಂದ ನನ್ನ ತಲೆಯನ್ನು ನೇವರಿಸು ಎಂಬ ಕೋರಿಕೆಯನ್ನು ಈ ಕೀರ್ತನೆಯಲ್ಲಿ ಕಾಣಬಹುದಾಗಿದೆ. ದೃಢಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆ ನಯ್ಯ, ಅನುದಿನ ಪಾಡಿ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ, ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ. ಅಂದರೆ ದಿನವೂ ನಿನ್ನ ಪಾದಕ್ಕೆ ಎರಗಿ ನಿನ್ನಲ್ಲಿರುವಂಥ ಅಚಲವಾದ ಭಕ್ತಿಯನ್ನು ಬೇಡುತ್ತಿದ್ದೇನೆ. ಸರಿ ಅಂತ ಸುಮ್ಮನೆ ಕಣ್ಣೊರೆಸುವ ಹಾಗೆ ಹೇಳದೆ ನಿನ್ನ ಧ್ಯಾನ ಸದಾ ನನ್ನಲ್ಲಿ ನೆಲೆಸುವಂತೆ ಕಲ್ಮಶದ ನನ್ನ ಮನಸ್ಸನ್ನು ಶುಚಿ ಮಾಡು ದೇವ. ಕೇವಲ ನಿನ್ನ ಧ್ಯಾನವನ್ನು ಮಾತ್ರ ಅಲ್ಲಿಟ್ಟು ಬಿಡು. ಶುಚಿ ಇರದ ಮನಸ್ಸು ಎಂಬುದು ಧ್ಯಾನಕ್ಕೆ ಕೂತರೆ ಬೇರೊಂದು ವಿಷಯಕ್ಕೆ ಮನಸ್ಸು ತಿರುಗಿಸುತ್ತದೆ. ಮನಸ್ಸು ಬೇರೆಡೆ ತಿರುಗಿರಬೇಕಾದರೆ ಮನಸ್ಸನ್ನು ಶುಚಿ ಮಾಡಿಕೊಳ್ಳಲೇಬೇಕು. ಅಂತಂದರೆ ಕಲ್ಮಶದ ಮನಸ್ಸನ್ನು ಶುದ್ಧ ಮಾಡು, ಕೇವಲ ನಿನ್ನ ಧ್ಯಾನದಲ್ಲೇ ನಾನಿರುವಂತೆ ಇಟ್ಟು ಬಿಡು. ಶುಚಿ ಇಲ್ಲದಿರುವಂಥ ಮನಸ್ಸು ಧ್ಯಾನಕ್ಕೆ ಕೂತ್ರೆ ಆ ಮನಸ್ಸು ಬೇರೊಂದು ವಿಷಯಕ್ಕೆ ತನ್ನ ಮನಸ್ಸನ್ನು ಒಗ್ಗೂಡಿಸುತ್ತದೆ. ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲ ನವ ತೊರೆದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು. ಅಂದರೆ ನಿನಗಿರುವ ಬಿರುದುಗಳು ಒಂದೇ ಎರಡೇ: ಅನಾಥ ಬಂಧು, ಅನಾಥ ರಕ್ಷಕ, ಪ್ರಜಾಪತಿ, ಧರ್ಮ ರಕ್ಷಕ. ಹೀಗೆ ಯಾವುದೇ ಬಿರುದುಗಳನ್ನು ಹೊಂದಿದವನಾದಂತಹ ನೀನು ಇದರಂತೆ ಮೊರೆ ಹೊಕ್ಕವರನ್ನೆಲ್ಲ ಕಾಯುವವ ಎನ್ನುವ ಬಿರುದನ್ನೂ ಪಡೆದವನು ನೀನು ಭಗವಂತ. ದುರ್ಬುದ್ಧಿಗಳನ್ನು ತೊಡೆದು ಮನಸ್ಸನ್ನು ಶುಚಿ ಮಾಡಿದ ನೀನು ದುರಿತಗಳನ್ನು ತರಿದು ಮನಸ್ಸನ್ನು ಕೇವಲ ನಿನ್ನಲ್ಲಿ ನೆಡುವಂತೆ ಎನ್ನನ್ನು ಪೊರೆವಯ್ಯ ತಂದೆಯೇ ಅಂತ ಹೇಳ್ತಾರೆ. ಅಂದರೆ ಭಗವಂತ, ನಿನಗಿರುವಂಥ ಬಿರುದುಗಳು ಒಂದೇ ಎರಡೇ: ಅನಾಥ ಬಂಧು, ಅನಾಥ ರಕ್ಷಕ, ಪ್ರಜಾಪತಿ, ಧರ್ಮಪಾಲಕ, ಧರ್ಮ ರಕ್ಷಕ. ಹೀಗೆ ನಾನಾ ವಿಧಗಳಿಂದ ನಿನ್ನನ್ನು ನಾವು ಆರಾಧನೆ ಮಾಡ್ತೇವೆ. ಮೊರೆ ಹೊಕ್ಕವರನ್ನೆಲ್ಲ ಕಾಯುವವನು ನೀನು ಅಂತನೂ ಸಹ ಬಿರುದನ್ನು ಪಡ್ಕೊಂಡ್ಬಿಟ್ಟಿದೀಯಾ. ದುರ್ಬುದ್ಧಿಗಳನ್ನು ತೊಡೆದು ನನ್ನ ಮನಸ್ಸನ್ನು ಶುಚಿಗೊಳಿಸು ತಂದೆ. ಮಾಡಿದ ದುರಿತಗಳನ್ನೆಲ್ಲವನ್ನು ತೊಳೆದು ಹಾಕಿ ಮನಸ್ಸನ್ನು ಕೇವಲ ನಿನ್ನ ಭಕ್ತಿಯಲ್ಲಿ ಸದಾ ನಿನ್ನ ಲೀಲೆಯಲ್ಲೇ ಇರುವಂತೆ ಮನಸ್ಸನ್ನು ಇಡುವೆ ತಂದೆ ಅಂತ ಪುರಂದರದಾಸರು ಹೇಳ್ತಾರೆ. ನೋಡೋದಲ್ಲ ಸ್ನೇಹಿತರೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.